ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪಿ ಸಿ ಏನು ನೋಟಿಫಿಕೇಷನ್ ಬಗ್ಗೆ ಮಹತ್ವದ ಮಾಹಿತಿ ಇದೆ ನೋಡಿ ಫ್ರೆಂಡ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಇದೆ. ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳು ನೇಮಕಾತಿ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಬಂದಿರುವಂಥ ಒಂದು ನೋಟಿಫಿಕೇಷನ್ ಕುರಿತಂತಾದ ಒಂದು ಮಾಹಿತಿ. ವಿಷಯ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವಿವಿಧ ನಗರ ಅಥವಾ ಜಿಲ್ಲಾ ಪೊಲೀಸ್ ಘಟಕಗಳಲ್ಲಿ ಕಲ್ಯಾಣ ಕರ್ನಾಟಕೇತರ ಮೀಸಲಾತಿಯಡಿಯಲ್ಲಿ ರಿಕ್ತವಿರುವ ಒಟ್ಟು 3,500 ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು CPC ಅಂದ ಹಾಗೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಉಲ್ಲೇಖ ಪತ್ರದಲ್ಲಿ ಸರ್ಕಾರವು ಅನುಮತಿಯನ್ನು ನೀಡಿರುತ್ತದೆ. ಸೊ 3,500 ಪೋಸ್ಟ್ಗಳನ್ನು ತುಂಬಿಕೊಳ್ಳೋಕೆ ಅನುಮತಿಯನ್ನು ನೀಡಲಾಗಿದೆ. ನೋಟಿಫಿಕೇಷನ್ ಇನ್ನು ಒಂದು ವಾರದಲ್ಲಿ ಬರುವ ಸಾಧ್ಯತೆಗಳಿವೆ. ಇನ್ನು ಆದ್ದರಿಂದ ನೋಡಿ, ಸರ್ಕಾರದ ಉಲ್ಲೇಖಿತ ಪತ್ರವನ್ನು ಹಾಗೂ ಸದರಿ ಪತ್ರದಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಿರುವ 3,500 ಕಲ್ಯಾಣ ಕರ್ನಾಟಕೇತರ ಅಂದರೆ HK ಬಿಟ್ಟು ನಾನ್ HK ಪೋಸ್ಟ್ ಫ್ರೆಂಡ್ಸು, ನಾನ್ HK ಪೋಸ್ಟ್ಸು. ಓಕೆ, ಏನೋ ನಗರ ಜಿಲ್ಲಾ ಘಟಕಗಳಿಗೆ ಹಂಚಿಕೆ ಮಾಡಿರುವ ಸಂಖ್ಯೆವಾರು ವಿವರವನ್ನು ಅನುಬಂಧರಲ್ಲಿ ತಯಾರಿಸಿ ಈ ಪತ್ರದೊಂದಿಗೆ ಲಗತ್ತಿಸಿದೆ. ಪ್ರಸ್ತುತ ನೋಡಿ ಮತ್ತೇನಿದೆ ನೋಡಿ, ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲು ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳ ಮೀಸಲಾತಿ ಹಾಗೂ ನೇಮಕಾತಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಬೇಕಾಗಿರುವ ಕ್ರಮಗಳ ವಿವರಗಳನ್ನು ಪತ್ರದೊಂದಿಗೆ ಲಗತ್ತಿಸಿ ಕಳುಹಿಸಲಾಗಿದೆ. ಸೊ ಯಾವ್ಯಾವ ಕಾಸ್ಟಿಗೆ ಏನೇನು, ಎಷ್ಟೆಷ್ಟು ಜಾಬು, ಎಷ್ಟೆಷ್ಟು ಪೋಸ್ಟ್ಗಳು ಯಾವ್ಯಾವ ಜಿಲ್ಲೆಗೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಕಳಿಸಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಇದೆ ನೋಡ್ಬೋದು ನೀವು. ಇಲ್ಲಿದೆ ನೋಡಿ ಫ್ರೆಂಡ್ಸ್. ಘಟಕದ ಹೆಸರು ಬೆಂಗಳೂರು ಸಿಟಿ. ಕ್ರೀಡಾ ಮೀಸಲಾತಿ 105, ಕಲ್ಯಾಣ ಕರ್ನಾಟಕ ಟೋಟಲು 2,130 ಹುದ್ದೆಗಳು, ಒಟ್ಟು 2,235 ಹುದ್ದೆಗಳಲ್ಲಿ. ನೆಕ್ಸ್ಟ್ ನೋಡಿ, ಬೆಂಗಳೂರು ಸಿಟಿಗೆ ಜಾಸ್ತಿ ಇದೆ ಪೋಸ್ಟ್. ಆಮೇಲೆ ಮೈಸೂರು ಸಿಟಿಗೆ ಟೋಟಲು 70 ಪೋಸ್ಟ್ಗಳು. HD ಸಿಟಿ ನೋಡಿ 75 ಪೋಸ್ಟ್ಗಳು. ಮಂಗಳೂರು ಸಿಟಿ 125 ಪೋಸ್ಟ್ಗಳು. ಬೆಳಗಾವಿ ಸಿಟಿ ಯಾವುದೇ ನೇಮಕಾತಿ ಇಲ್ಲ. ಕಲಬುರಗಿ ಸಿಟಿ ನೋ ನೇಮಕಾತಿ. ಬೆಂಗಳೂರು ಡಿಸ್ಟಿಕ್ 50 ಪೋಸ್ಟ್ಗಳು. ಇನ್ನು ತುಮಕೂರು 50 ಪೋಸ್ಟ್ಗಳು. ಕೋಲಾರ 50. KGF ರಾಮನಗರ ಯಾವುದೇ ಪೋಸ್ಟ್ಗಳಿಲ್ಲ, ಅಲ್ಲಿ ನೇಮಕಾತಿ ಆಗೋದಿಲ್ಲ. ಚಿಕ್ಕಬಳ್ಳಾಪುರ 50 ಪೋಸ್ಟ್ಗಳು. ಮೈಸೂರು 60 ಪೋಸ್ಟ್ಗಳು. ಚಾಮರಾಜನಗರ 50 ಪೋಸ್ಟ್ಗಳು. ಹಾಸನ 50 ಪೋಸ್ಟ್ಗಳು. ಕೊಡಗು 50 ಪೋಸ್ಟ್ಗಳು. ಮಂಡ್ಯ 50 ಪೋಸ್ಟ್ಗಳು. ದಾವಣಗೆರೆ 50 ಪೋಸ್ಟ್ಗಳು. ಶಿವಮೊಗ್ಗ 80 ಪೋಸ್ಟ್ಗಳು. ಚಿತ್ರದುರ್ಗ 50 ಪೋಸ್ಟ್ಗಳು. ಹಾವೇರಿ 50 ಪೋಸ್ಟ್ಗಳು. DK ಮಂಗಳೂರು 70 ಪೋಸ್ಟ್ಗಳು. ಇನ್ನು ಉಡುಪಿ 100 ಪೋಸ್ಟ್ಗಳು. UK ಕಾರವಾರ 50 ಪೋಸ್ಟ್ಗಳು. ಚಿಕ್ಕಮಗಳೂರು 50 ಪೋಸ್ಟ್ಗಳು. ಬೆಳಗಾವಿ ಯಾವುದೇ ಪೋಸ್ಟ್ಗಳಿಲ್ಲ. ಗದಗ 35 ಪೋಸ್ಟ್ಗಳು. ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ಬೀದರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ ರೈಲ್ವೇಸ್ಗಳಲ್ಲಿ ಯಾವುದೇ ಪೋಸ್ಟ್ಗಳು ಇಲ್ಲ. ಸೊ ಒಟ್ಟಾಗಿ ಟೋಟಲಾಗಿ ನೋಡಿರಿ 3,500 ಪೋಸ್ಟ್ಗಳಿಗೆ ನೇಮಕಾತಿ ನೋಟಿಫಿಕೇಷನ್ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂದರೆ, ಚಾನಲ್ಗೆ ಹೊಸಬರಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.